ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಬ್ಲಾಗ್. ಆ್ಯಂಡ್ ಇನ್ನಿವತ್ತೊಂದು ಬ್ಲಾಗಲ್ಲಿ ನಾನು ತೋರಿಸ್ತಿರೋದು ಸೆಜ್ವಾನ್ ಸಾಸ್ ತೋರಿಸ್ತಿದ್ದೀನಿ. ಆ್ಯಂಡ್ ದ ರೆಸಿಪಿ ಈಸ್ ವೆರಿ ಸಿಂಪಲ್ ಅಗೇನ್. ಇಟ್ ಈಸ್ ಇಂಡೋ ಚೈನೀಸ್ ರೆಸಿಪಿ ಇದು. ಆ್ಯಂಡ್ ಐ ಹ್ಯಾವ್ ಗಿವನ್ ಎ ಟ್ವಿಸ್ಟ್ ಆಫ್ ಮೈ ವರ್ಷನ್ ಟು ದಿಸ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಫಾರ್ ಮೊಮೋಸ್ ಮತ್ತು ಸ್ಪ್ರಿಂಗ್ ರೋಲ್ಸ್. ಓಕೆ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಣಮೆಣಸಿನ್ಕಾಯಿ ನಾನು 2 hours ಸೋಕ್ ಮಾಡಿಟ್ಟಿದ್ದೀನಿ ಇದನ್ನ. ಸೊ ಅದನ್ನ ನೀರಿಂದ ನಾನೆಲ್ಲ ತೆಗೆದುಬಿಟ್ಟು ಡಿಸೀಡ್ ಮಾಡ್ತಾಯಿದ್ದೀನಿ. ಸೊ ಸೀಡ್ಸ್ ಎಲ್ಲ ಹೊರಗಡೆ ತೆಗಿತಿದ್ದೀನಿ ಸೊ ದಟ್ ಐ ಡೋಂಟ್ ಆ್ಯಡ್ ದ ಸೀಡ್ಸ್ ಬಿಕಾಸ್ ಇಟ್ ವಿಲ್ ಆ್ಯಡ್ಸ್ ಮೋರ್ ಸ್ಪೈಸ್. ಆ್ಯಂಡ್ ಸ್ಟೆಮ್ಸ್ನ ನಾನು ಹಾಗೆ ಉಳಿಸ್ಕೊತಾ ಇದ್ದೀನಿ ತೊಟ್ಟು. ಬೇಕಾದ್ರೆ ನೀವನ್ನ ರಿಮೂವ್ ಮಾಡ್ಕೋಬೋದು. ಓಕೆ, ಹೀಗೆಲ್ಲ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ ಫಸ್ಟು. ಆಮೇಲೆ ಇದು ನಾನು ಬೆಳ್ಳುಳ್ಳಿನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಫಿಸ್ಟ್ ಫುಲ್ ಇಟ್ಕೊಂಡಿದ್ದೀನಿ. ಸೊ ಎರಡು ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟೀಸ್. ಒಂದು ಕಡಾಯಿನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕಿ ಅದರಲ್ಲಿ ನಾನೀಗ ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡ್ಕೋತೀನಿ. ಆ್ಯಂಡ್ ಬೆಳ್ಳುಳ್ಳಿ ಬಂದು ಲೈಟ್ ಗೋಲ್ಡನ್ ಬ್ರೌನ್ ಆಗೋಷ್ಟು ವಿ ಹ್ಯಾವ್ ಟು ಫ್ರೈ. ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ರೆಡ್ ಚಿಲ್ಲೀಸ್ನ. ಫ್ರೈ ವೆಲ್ so that the flavor will you can feel that flavor, you can sense that flavor. ಇದು ನಾನು ಮಿಕ್ಸರಲ್ಲಿ ಹಾಕ್ತಿದ್ದೀನಿ. ಬಟ್ ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಕೂಲ್ ದಿಸ್ ಫಾರ್ 2 minutes ಆ್ಯಂಡ್ ಆ್ಯಡ್ ದಿ ರಿಕ್ವೈರ್ಡ್ ಸಾಲ್ಟ್ ಆ್ಯಂಡ್ ಗ್ರೈಂಡ್ ಇಟ್ ಟು ಎ ಸ್ಮೂತ್ ಪೇಸ್ಟ್. ದ ಸೇಮ್ ಕಡಾಯಿನಲ್ಲಿ ನಾನು ಎಣ್ಣೆ ಹಾಕಿ ಸಾಸಿವೆ ಮತ್ತು ಮೆಂತ್ಯ, ದಟ್ ಈಸ್ ಮಸ್ಟರ್ಡ್ ಆ್ಯಂಡ್ ಫೆನುಗ್ರಿಕ್ ಸೀಡ್ಸ್ ಐ ಆಮ್ ಆ್ಯಡಿಂಗ್ ಎಕ್ಸ್ಟ್ರಾ. ಇಟ್ಸ್ ಅನ್ ಆಪ್ಷನಲ್. ದಿಸ್ ಇಸ್ ಮೈ ವರ್ಷನ್ ಆಫ್ ಸೆಜ್ವಾನ್ ಸಾಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಆ್ಯಡ್ ದಿ ಗ್ರೌಂಡ್ ಪೇಸ್ಟ್ ಆ್ಯಂಡ್ ಫ್ರೈ ವೆರಿ ವೆಲ್ ಸೊ ದಟ್ ಎಣ್ಣೆ ಹೊರಗಡೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಯು ಕ್ಯಾನ್ ಸಿ ದ ಆಯಿಲ್ ಇಸ್ ಜಸ್ಟ್ ಕಮಿಂಗ್ ಔಟ್. ಓಕೆ, ಆ್ಯಂಡ್ ದಿಸ್ ಟೈಮ್ ವೆರ್ ಯು ಕ್ಯಾನ್ ಆ್ಯಡ್ ದಿ ವಿನೆಗರ್. ವಿನೆಗರ್ ಈಸ್ ಸಮಥಿಂಗ್ ಲೈಕ್ ಒನ್ ಮೋರ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇನ್ ದಿಸ್. 1 teaspoon ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಅಲಾಂಗ್ ವಿತ್ ದಿಸ್ ಯು ಕ್ಯಾನ್ ಆ್ಯಡ್ ಸೋಯಾ ಸಾಸ್. ದಟ್ ಈಸ್ ಇನ್ ಟ್ರೆಡಿಷನಲ್ ರೆಸಿಪೀಸ್ soya sauce and vinegar are mandatory, but I'm going to skip soya sauce as I don't like that, but you can add that if you like. Okay, ಸ್ವಲ್ಪ ಫ್ರೈ ಮಾಡಿದ್ರೆ ಓಕೆ, ಇಟ್ ಈಸ್ ರೆಡಿ. It is well goes with momos, spring rolls. And if you're not subscribed my channel so far, please subscribe and share it, give a like and thumbs up. Thanks for watching.